ಮಕ್ಕಳಿಗೆ ಆಮೇಲೆ ಹೇಳ್ಕೊಡ್ತೀರಾ ಅಂತ? ಗೇಟ್ ಓಪನ್ ಮಾಡೋದು ಹಿಡ್ಕೊಂಡು ನಮ್ಮಲ್ಲಿ ಅವ್ರಿಗೆ ಡಿಸಿಪ್ಲಿನ್ ಕಲ್ಸ್ಕೊಂಡು ಹೋಗ್ತೀವಿ. ಚಪ್ಪಲಿ ಎಲ್ಲಿ ಬಿಡಬೇಕು, ಒಳಗೆ ಬಂದ ಗುರುಗಳು, ನಮ್ಮ ಗುರುಗಳಿಗೆ, ನಮ್ಮ ತಂದೆ ತಾಯಿಗೂ ಅದೊಂದು ಅದೊಂದು ಪರಂಪರೆ ಅಲ್ವಾ, ಗುರು ಶಿಷ್ಯ ಪರಂಪರೆ. ನಮಸ್ಕಾರ ಮಾಡಿ, ಗುರುಗಳಿಗೆ ನಮಸ್ಕಾರ ಮಾಡಿ ಆ ತಬಲಾ ತಗೊಂಡು. ನಮ್ಮಲ್ಲಿ ಏನಂದ್ರೆ ಡ್ರೆಸ್ ಕೋಡ್ ಇದೆ, ಜುಬ್ಬಾ ಪೈಜಾಮ್ ಇಲ್ಲದೆ ಒಳಗೆ ಎಂಟ್ರಿ ಇಲ್ಲ. ಓಕೆ. ಜುಬ್ಬಾ ಪೈಜಾಮ್ ಪ್ರತಿಯೊಬ್ಬರು ಎಲ್ಲ ಒಂದು 6 ವರ್ಷ ಮಕ್ಕಳಿಂದ 60 ವರ್ಷ ತನಕ ನನ್ನ ಹತ್ರ ಬರ್ತಾರೆ. ಎಲ್ಲರೂ ಜುಬ್ಬಾ ಪೈಜಾಮ್ ಹಾಕ್ಕೊಂಡ್ರೆ ಮಾತ್ರ ವಿದ್ಯಾಲಯದಲ್ಲಿ ಎಂಟ್ರಿ. ನಮ್ಮಲ್ಲಿ ಗುರು ಪೂರ್ಣಿಮಾ ಅಂತ ಮಾಡ್ತೀವಿ. ಗುರು ಪೂರ್ಣಿಮಾದಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟು ತಾವೇನು ಕಲ್ತಿರ್ತಾರೆ ಗುರುಗಳ ಕಡೆ ವಿದ್ಯೆ, ಅವತ್ತು ಗುರುಗಳಿಗೆ ದಾರಿ ಏರಿಬೇಕು, ಅಂದರೆ ಅದು ಪ್ರೆಸೆಂಟ್ ಮಾಡಬೇಕು ಎಲ್ಲ ಮುಂದೆ ಅಂತ ಅದೊಂದು ಮಾಡ್ತೀವಿ. ಆಮೇಲೆ ವಾರ್ಷಿಕೋತ್ಸವ ಅಂತ ಮಾಡ್ತೀವಿ ನಮ್ಮ ತಬಲಾ ವಿದ್ಯಾಲಯದಲ್ಲಿ. ಲಯಶ್ರೀ ಕಮಲ ಅಂತೇಳಿ ಒಂದು ಅವಾರ್ಡ್ ಕೊಡ್ತೀವಿ ನ್ಯಾಷನಲ್ ಲೆವೆಲ್. ಆ ಲಯಶ್ರೀ ಕಮಲ ಅಂದರೆ ಲಯ ಎಂಬುದು ನಮ್ಮ ಸಂಗೀತ ಪಟ್ಟದ್ದು, ಶ್ರೀ ಕಮಲ ಅಂದರೆ ಶ್ರೀ ಕಲ್ಲೂರು ಮಹಾಲಕ್ಷ್ಮಿ ಅಂತ. ಕಮಲ ಕಲ್ಲೂರು ಮಹಾಲಕ್ಷ್ಮಿ ಅಂತ ಇಟ್ಕೊಂಡಿದ್ವಿ. ಅದು ಓನ್ಲಿ ಲೆಜೆಂಡ್ರಿ ತಬಲಾ ಆರ್ಟಿಸ್ಟ್ ಬಿಟ್ಟು ಬೇರೆ ಯಾರಿಗೂ ಇಲ್ಲ ಅದು. ಯಾಕಂದ್ರೆ ನನಗೆ ಒಂದು ಡ್ರೀಮ್ ಇತ್ತು, ಏನೇ ಮಾಡಿದ್ರು